ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ರೋಚಕ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭ ತುಂಬ ರೋಚಕವಾಗಿದೆ. ಶ್ರೇಷ್ಠ ತನ್ವಿಯ ಕಾಲೇಜಿಗೆ ಬಂದು ಅವಳ ಮುಂದೆ ನಿಲ್ತಾಳೆ. ಶ್ರೇಷ್ಠಳನ್ನು ಕಂಡ ತನ್ವಿ ಸಿಟ್ಟಿಗೆದ್ದು, ಇಲ್ಲಿ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡಬೇಡಿ, ಮರ್ಯಾದೆಯಿಂದ ಹೊರಟು ಹೋಗಿ ಅಂತ ಹೇಳಿ ಎಚ್ಚರಿಸ್ತಾಳೆ. ಆದರೆ ಶ್ರೇಷ್ಠ ನಗುತ್ತಾ, ನಿಮ್ಮ ಅಮ್ಮ ಭಾಗ್ಯ ಬಗ್ಗೆ ಒಂದು ಇಂಪಾರ್ಟೆಂಟ್ ನ್ಯೂಸನ್ನು ಹೇಳಲು ಬಂದಿದ್ದೇನೆ ಅಂತ ಹೇಳಿ ಮಾತು ಶುರು ಮಾಡ್ತಾಳೆ. ನಿನ್ನಮ್ಮ ಭಾಗ್ಯ ಮತ್ತು ಆದಿ ಅಂಕಲ್ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರಂತೆ, ಈಗ ಮದುವೆ ಕೂಡ ಆಗ್ತಾರಂತೆ. ನಿನಗೆ ಈ ವಿಷಯ ಗೊತ್ತಿಲ್ವೇ ಎಂದು ಬಾಂಬ್ ಹಾಕ್ತಾಳೆ ಶ್ರೇಷ್ಠ. ಈ ಮಾತನ್ನು ಕೇಳಿದ ತನ್ವಿಗೆ ಗುಡುಗು ಸಿಡಿಲು ಬಡಿದಂತಾಗುತ್ತದೆ. ತನ್ನ ಅಮ್ಮ ಇಷ್ಟು ದೊಡ್ಡ ವಿಷಯವನ್ನು ತನ್ನಿಂದ ಮುಚ್ಚಿಟ್ಟಿದ್ದಾಳೆ ಎಂದು ಅವಳಿಗೆ ಬಹಳ ಬೇಸರವಾಗುತ್ತದೆ. ಶ್ರೇಷ್ಠ ಮತ್ತಷ್ಟು ವಿಷ ತುಂಬುತ್ತಾ, ನಿನ್ನ ಅಮ್ಮನಿಗೆ ನಾಚಿಕೆಯೇ ಇಲ್ಲ, ಡಿಗ್ರಿಗೆ ಬಂದ ಮಗಳಿದ್ದರೂ ಈ ವಯಸ್ಸಿನಲ್ಲಿ ಮದುವೆ ಬೇಕಾ ಎಂದು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುತ್ತಾಳೆ. ಇದರಿಂದ ತನ್ವಿ ಮನೆಗೆ ಬೆಂಕಿ ಹಚ್ಚುವಷ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈ ಕಡೆ ಭಾಗ್ಯಳ ಆತಂಕ ಮತ್ತು ಕುಸುಮ ಧೈರ್ಯ ಹೇಳ್ತಾಳೆ. ಹೇಗೆ ಅಂದರೆ, ಇತ್ತ ಮನೆಯಲ್ಲಿ ಭಾಗ್ಯ ಮತ್ತು ಆದಿ ಕುಳಿತು ಮಾತನಾಡುತ್ತಾ ಇರುತ್ತಾರೆ. ಭಾಗ್ಯ ಬಹಳ ಆತಂಕದಿಂದ, ಆದಿಯವರೇ, ಒಂದು ವೇಳೆ ನನ್ನ ಮಗಳು ತನ್ವಿ ಈ ಸಂಬಂಧಕ್ಕೆ ಒಪ್ಪಲಿಲ್ಲವೆಂದರೆ ನಾನು ನಿಮ್ಮನ್ನು ಮದುವೆಯಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳ್ತಾಳೆ. ಈ ಮಾತನ್ನು ಕೇಳಿದ ಕುಸುಮ ಅವರು ಮಧ್ಯಪ್ರವೇಶಿಸಿ ಭಾಗ್ಯಳಿಗೆ ಬೈತಾರೆ. ತಲೆ ಕೆಟ್ಟಿದೆಯಾ ನಿನಗೆ? ಇಷ್ಟು ಕಷ್ಟಪಟ್ಟು ನಿಮ್ಮಿಬ್ಬರನ್ನು ಒಂದು ಮಾಡಲು ಪ್ರಯತ್ನಿಸುತ್ತಿದ್ದರೆ ನೀನು ಮಗಳ ಕಾರಣ ಕೊಟ್ಟು ಮದುವೆ ಬೇಡ ಎನ್ನುತ್ತಿದ್ದೀಯಲ್ಲ ಅಂತ ಹೇಳಿ ರೇಗ್ತಾರೆ. ಆದರೆ ಆದಿ ಮಾತ್ರ ಭಾಗ್ಯಳ ಕಡೆಯಿಂದ ನಿಂತು, ಮಗಳನ್ನು ಎದುರು ಹಾಕಿಕೊಂಡು ಮದುವೆಯಾಗುವುದು ಸರಿಯಲ್ಲ, ಅವಳ ಮನಸ್ಸಿಗೆ ನೋವಾಗಬಾರದು, ಆ ರೀತಿ ನಾವು ಮಾಡೋಣ ಅಂತ ಹೇಳಿ ಭಾಗ್ಯನ ಮಾತಿಗೆ ಈ ಕಡೆ ಆದಿ ಬೆಂಬಲ ನೀಡ್ತಾರೆ. ಈ ಕಡೆ ಇನ್ನೊಂದೆಡೆ ಈ ಕಥೆಯ ವಿಲನ್ಗಳಾದ ಕನ್ನಿಕಾ ಮತ್ತು ಮೀನಾಕ್ಷಿ ಸೇರಿ ಸಂಭ್ರಮಿಸುತ್ತಿರುತ್ತಾರೆ. ಶ್ರೇಷ್ಠ ಅಲ್ಲಿಂದ ಕಾಲ್ ಬಂದ ತಕ್ಷಣ ತನ್ವಿಯ ತಲೆಗೆ ಹುಳ ಬಿಟ್ಟಾಗಿದೆ ಅಂತ ಹೇಳಿ ಕನ್ನಿಕಾ ತಿಳಿಸ್ತಾಳೆ. ಇನ್ನು ಮುಂದೆ ಭಾಗ್ಯನಿಗೆ ಮಾರಿ ಹಬ್ಬ ಶುರುವಾಗುತ್ತದೆ. ನಾವೇನು ಮಾಡುವುದು ಬೇಡ, ಅವಳ ಮಗಳೇ ಅವಳಿಗೆ ಮಂಗಳಾರತಿ ಮಾಡ್ತಾಳೆ ಅಂತ ಹೇಳಿ ಈ ಕಡೆ ಇಬ್ಬರು ನಗ್ತಾ ಇರ್ತಾರೆ. ಈ ಕಡೆ ಕಾಮತ್ ಮನೆಯವರ ಆಗಮನ ಮತ್ತು ಬಿಗ್ ಟ್ವಿಸ್ಟು ಶುರುವಾಗುತ್ತೆ. ಇದೇ ಗೊಂದಲಗಳ ನಡುವೆ ಆದಿಯವರ ತಂದೆ ಕಾಮತ್ತು, ಕಿಶೋರು ಮತ್ತು ಪೂಜಾ ಭಾಗ್ಯಳ ಮನೆಗೆ ಸರ್ಪ್ರೈಸ್ ಆಗಿ ಬರ್ತಾರೆ. ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೆ. ಇನ್ನು ಎಷ್ಟು ದಿನ ಅವರನ್ನು ದೂರ ಇಡುವುದು, ಆದಷ್ಟು ಬೇಗ ಮದುವೆ ಕಾರ್ಯಗಳನ್ನು ಶುರು ಮಾಡೋಣ ಅಂತ ಹೇಳಿ ಕಾಮತ್ ಅವರು ಕುಸುಮ ಮತ್ತು ಧರ್ಮ ಅವರ ಮುಂದೆ ಪ್ರಸ್ತಾಪ ಇಡುತ್ತಾರೆ. ಭಾಗ್ಯ ಸಮಯ ಕೇಳಿದರೂ ಮದುವೆಗೆ ಇನ್ನೂ ಟೈಮ್ ಇದೆ, ಅಷ್ಟರಲ್ಲಿ ಮಗಳನ್ನು ಒಪ್ಪಿಸು ಎಂದು ಧೈರ್ಯ ತುಂಬುತ್ತಾರೆ. ಅಲ್ಲದೆ ಸದ್ಯದಲ್ಲೇ ಹುಡುಗ ನೋಡುವ ಶಾಸ್ತ್ರಕ್ಕೆ ತಮ್ಮ ಮನೆಗೆ ಬರುವಂತೆ ಆಹ್ವಾನ ಸಹಿತ ನೀಡ್ತಾರೆ. ಈ ಕಡೆ ತನ್ವಿ ರುದ್ರಾವತಾರ ತಾಳ್ತಾಳೆ. ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ಪರಿಸ್ಥಿತಿ ಹೀಗಿರಬೇಕಾದ್ರೆ ತನ್ವಿ ಚಂಡಮಾರುತದಂತೆ ಮನೆಗೆ ಎಂಟ್ರಿ ಕೊಡುತ್ತಾಳೆ. ಅಮ್ಮ ಅಂತ ಹೇಳಿ ಜೋರಾಗಿ ಕಿರುಚುತ್ತಾಳೆ. ಆಗ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ನೀನು ಮತ್ತು ಆದಿ ಅಂಕಲ್ ಪ್ರೀತಿಸುತ್ತಿದ್ದೀರಂತೆ, ಮದುವೆ ಆಗ್ತಿದ್ದೀರಂತೆ, ಈ ವಿಷಯ ಕೇಳಲು ಅಸಹ್ಯವಾಗುತ್ತಿದೆ ಅಂತ ಹೇಳಿ ತನ್ವಿ ಕೂಗಾಡ್ತಾಳೆ. ನಿನ್ನ ಲೈಫ್ನಲ್ಲಿ ಪಪ್ಪ ಮಾತ್ರ ಗಂಡನಾಗಿರಬೇಕು, ಬೇರೆ ಯಾರು ಬರುವುದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಜೋರಾಗಿ ಹೇಳ್ತಾಳೆ. ಮಗಳ ಮಾತುಗಳನ್ನು ಕೇಳಿ ಭಾಗ್ಯ ಏನು ಮಾಡಲಾಗದೆ ಕಣ್ಣೀರು ಹಾಕುತ್ತಾ ಇರ್ತಾಳೆ. ಮತ್ತು ಈ ಕಡೆ ಆದಿ ಏನು ಮಾಡ್ತಾನೆ ಮುಂದಿನ ಸಂಚಿಕೆಗಳಲ್ಲಿ, ಮತ್ತು ಶ್ರೇಷ್ಠ ಇನ್ನೇನು ಕುತಂತ್ರ ಮಾಡ್ತಾಳೆ, ತನ್ವಿ ಅವರಿಬ್ಬರು ಮದುವೆ ಆಗೋಕ್ಕೆ ಒಪ್ಕೊತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬೇಕು. ಈ ಭಾವನಾತ್ಮಕ ಕ್ಷಣಗಳೊಂದಿಗೆ ಸಂಚಿಕೆ ಮುಗಿಯುತ್ತದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಯಾವುದೇ ಕತೆಗಳನ್ನು ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಈ ಕಡೆ ನಿಮಗೇನು ಅನಿಸುತ್ತೆ, ಭಾಗ್ಯ ಮತ್ತು ಆದಿನ ಮದುವೆ ಆದರೆ ಒಳ್ಳೆಯದು ಅನಿಸುತ್ತಾ, ಅಥವಾ ತಾಂಡವ್ಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅಂತ ಹೇಳಿ ಅನಿಸುತ್ತಾ ನಿಮಗೆ? ಯಾಕೆಂದರೆ ತಾಂಡವಂತೂ ಭಾಗ್ಯನಿಗೆ ಮೋಸ ಮಾಡಿ ಶ್ರೇಷ್ಠನ ಮದುವೆ ಆಗಿದ್ದಾನೆ. ಆದರೂ
ತಾಂಡವ್ ಇನ್ನೂ ಚೇಂಜ್ ಆಗಿಲ್ಲ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು, ಧನ್ಯವಾದಗಳು.